ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಗಿರೀಶ್ ಮಟ್ಟಣ್ಣವರ್ ರಾಜ್ಯದ ಮಾಜಿ ಪೊಲೀಸ್ ಅಧಿಕಾರಿ, ಸೌಜನ್ಯ ಪರ ಹೋರಾಟಗಾರ. ಇಂಥ ಗಿರೀಶ್ ಮಟ್ಟಣ್ಣವರ್ ಜೀವನದ ಹಾದಿ ಹೇಗಿದೆ, ಅನುಭವಿಸಿದ ಕಷ್ಟಗಳೇನು, ಪೊಲೀಸ್ ಕೆಲಸ ಬಿಟ್ಟಿದ್ದು ಯಾಕೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1978ರ ಜುಲೈ 13ರಂದು ಜನನ. ಗಿರೀಶ್ ಮಟ್ಟಣ್ಣವರ್ ಹುಟ್ಟಿದ್ದು 1978ರ ಜುಲೈ 13ನೇ ತಾರೀಕು ಧಾರವಾಡದಲ್ಲಿ. ತಂದೆ ಲೋಕನಾಥ ಮಟ್ಟಣ್ಣವರ್ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ ನಾಗರತ್ನ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಚಿಕ್ಕ ಮಗನಾಗಿ ಜನಿಸಿದ್ರು ಗಿರೀಶ್. ಇವರಿಗೆ ಮಾಲತೇಶ್ ಮಟ್ಟಣ್ಣವರ್ ಎಂಬ ಅಣ್ಣ ಇದ್ದಾರೆ. ಇವರದ್ದು ಮಧ್ಯಮ ವರ್ಗದ ಕುಟುಂಬ. ಗಿರೀಶ್ ಬಾಲ್ಯ ಮತ್ತು ಶಿಕ್ಷಣ. ಗಿರೀಶ್ ಮಟ್ಟಣ್ಣವರ್ ಹುಟ್ಟಿದ 5 ತಿಂಗಳಲ್ಲೇ ತಂದೆಯ ಕೆಲಸ ಪರ್ಮನೆಂಟ್ ಆಯ್ತು. ಹೀಗಾಗಿ ಕುಟುಂಬ ಸಮೇತ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿದ್ದ ಕ್ವಾರ್ಟರ್ಸ್ಗೆ ಶಿಫ್ಟ್ ಆದ್ರು. ಬಾಲ್ಯದ ಬಹುತೇಕ ದಿನಗಳನ್ನ ಇಲ್ಲೇ ಕಳೆದ ಗಿರೀಶ್ ಬಳಿಕ ಧಾರವಾಡದ ಕರ್ನಾಟಕ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದ್ರು. ಓದಿನಲ್ಲಿ ಹಿಂದಿದ್ದ ಇವರು ಲಾಸ್ಟ್ ಬೆಂಚ್ ನಲ್ಲಿ ಕೂರ್ತಿದ್ರು. ನಂತರ ಕರ್ನಾಟಕ ಸೈನ್ಸ್ ಕಾಲೇಜು ಸೇರಿ BSc ಓದಿದ್ರು. ಈಡೇರಲಿಲ್ಲ ಯೋಧನಾಗುವ ಕನಸು. ಡಿಗ್ರಿ ಟೈಮಲ್ಲಿ NCCಯಲ್ಲಿದ್ದ ಗಿರೀಶ್ ಮಟ್ಟಣ್ಣವರ್ ಸೇನೆಗೆ ಸೇರ್ಬೇಕು, ಯೋಧನಾಗ್ಬೇಕು ಅನ್ನೋ ಕನಸು ಕಂಡಿದ್ರು. ಇದಕ್ಕೆ ಸಂಬಂಧಿಸಿದ ಲಿಖಿತ ಪರೀಕ್ಷೆ ಬರೆದು ಪಾಸು ಆದ್ರು. ಆದ್ರೆ ಫೈನಲ್ ರೌಂಡ್ ನಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಇದರಿಂದ ಡಿಪ್ರೆಷನ್ಗೆ ಜಾರ್ಬಿಟ್ರು. ನಂತರ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಸಂಸ್ಥೆಯ ಸಂಪರ್ಕಕ್ಕೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ತಯಾರಿ ನಡೆಸಿದ್ರು. ಜೊತೆಗೆ ಧಾರವಾಡ ವಿವಿಯಲ್ಲಿ MSc ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಓದಿದ್ರು. 2000ನೇ ಇಸವಿಯಲ್ಲಿ PSI ಎಕ್ಸಾಮ್ ಪಾಸ್. ಗುಜರಾತ್ ಭೂಕಂಪ ಸಂತ್ರಸ್ತರಿಗೆ ನೆರವು. ತಂದೆ ಲೋಕನಾಥ ಮಟ್ಟಣ್ಣವರ್ ಹಿರಿಮಗ ಮಾಲತೇಶ್ಗೆ ಅಂತ ಹೇಳಿ PSI ಪರೀಕ್ಷೆಯ ಅರ್ಜಿಯೊಂದನ್ನ ತಂದು ಮನೆಯಲ್ಲಿಟ್ಟಿದ್ರು. ಆದ್ರೆ ಅಣ್ಣನಿಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ದಿದ್ರಿಂದ ಗಿರೀಶ್ ಮಟ್ಟಣ್ಣವರೇ ಅರ್ಜಿ ತುಂಬಿಸಿ PSI ಎಕ್ಸಾಮ್ ಬರೆದ್ರು. ಅದರಲ್ಲಿ ಪಾಸ್ ಆಗಿ ಇಡೀ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದ್ರು. ಮಗ ಪೊಲೀಸ್ ಆಗ್ತಾನೆ ಅಂತ ಹೇಳಿ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಆದ್ರೆ PSI ನೇಮಕಾತಿಗೆ ಕೆಲವರು ಸ್ಟೇ ತಂದು ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ರು. ಈ ಟೈಮಲ್ಲಿ ಗುಜರಾತ್ ಭೀಕರ ಭೂಕಂಪದ ಸುದ್ದಿ ಬಂತು. ತಕ್ಷಣ ಗಿರೀಶ್ ಮಟ್ಟಣ್ಣವರ್ ಮತ್ತು ಸ್ನೇಹಿತರು ಧಾರವಾಡದಲ್ಲಿ ದೇಣಿಗೆ ಸಂಗ್ರಹಿಸಿ ಗುಜರಾತ್ಗೆ ಹೋದ್ರು. ಅಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರು. ಈ ವೇಳೆ ಅಲ್ಲಿಗೆ ಬಂದಿದ್ದ ದಿನೇಶ್ ಗುಂಡೂರಾವ್ ತಮ್ಮನ್ನ ನಡೆಸಿಕೊಂಡಿದ್ದು ನೋಡಿ ತುಂಬಾ ಬೇಸರವಾಯ್ತು ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳಿಕೊಂಡಿದ್ದುಂಟು. ಗುಜರಾತ್ನಿಂದ ವಾಪಸ್ ಸಿಕ್ಕಿತು ಸಿಹಿ ಸುದ್ದಿ. ಸ್ಟೇ ವೇಕೇಟ್, ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕ. ಗಿರೀಶ್ ಮಟ್ಟಣ್ಣವರ್ ಗುಜರಾತ್ನಿಂದ ವಾಪಸ್ ಬಂದ 3 ದಿನಕ್ಕೆ PSI ನೇಮಕಾತಿಯ ಸ್ಟೇ ವೇಕೇಟ್ ಆಯ್ತು. ಮೈಸೂರಿನಲ್ಲಿ ಟ್ರೈನಿಂಗ್ ಮುಗಿಸಿದ ಇವರನ್ನ ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಿಸಲಾಯಿತು. ಲಂಚ ಕೊಡದೆ ಕೆಲಸ ಗಿಟ್ಟಿಸಿಕೊಂಡಿದ್ರಿಂದ ಲಂಚ ಮುಕ್ತ ಸೇವೆಯನ್ನೇ ಕೊಡಬೇಕು ಅಂತ ಶಪಥ ಮಾಡಿದ್ರು. ಆದ್ರೆ ದುಡ್ಡಿಲ್ದೆ ಠಾಣೆ ನಡೆಸಲು ಆಗಲ್ಲ ಅನ್ನೋದು ಬಳಿಕ ಅರ್ಥವಾಗ್ತಾ ಹೋಯ್ತು. ಆರೋಪಿಗಳ ಊಟ ತಿಂಡಿಯ ಖರ್ಚಿನಿಂದ ಹಿಡಿದು ವೈದ್ಯಕೀಯ ಪರೀಕ್ಷೆವರೆಗೆ ಎಲ್ಲವನ್ನ ಸಬ್ ಇನ್ಸ್ಪೆಕ್ಟರೇ ನೋಡಿಕೊಳ್ಬೇಕಿತ್ತು. ಇದರಿಂದ ರೋಸಿ ಹೋದ್ರು. ನಂತರ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ, ರೇವೂರು, ಸ್ಟೇಷನ್ ಬಜಾರ್, ಚೌಕ್ ಮತ್ತು ಯಡ್ರಾಮಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೇವೆ ಸಲ್ಲಿಸಿದ್ರು. ಪುಡಾರಿಯ ಅರೆಸ್ಟ್, ಮೇಲಾಧಿಕಾರಿಗಳ ಕಿರುಕುಳ. ಧರಮ್ ಸಿಂಗ್ ಕಾಲಿಗೆ ಬೀಳುವಂತೆ ಬಂತು ಆದೇಶ. ಗಿರೀಶ್ ಮಟ್ಟಣ್ಣವರ್ ಯಡ್ರಾಮಿ ಠಾಣೆಯಲ್ಲಿದ್ದಾಗ ದೊಡ್ಡ ಪುಡಾರಿಯೊಬ್ಬನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇದರ ಬೆನ್ನಲ್ಲೇ ಆತನನ್ನ ಅರೆಸ್ಟ್ ಮಾಡಿದ್ಯಾಕೆ, ಧರಮ್ ಸಿಂಗ್ ಸಾಹೇಬ್ರು ಸಿಟ್ಟಾಗಿದ್ದಾರೆ ಅಂತ ಮೇಲಾಧಿಕಾರಿಗಳು ಗದರಿಸಿದ್ರು. ಸಾಲದೆಂಬಂತೆ ನಾಳೆ ಸಾಹೇಬ್ರು ಕ್ಷೇತ್ರಕ್ಕೆ ಬರ್ತಿದ್ದಾರೆ, ನೀನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತಾನು ಆದೇಶಿಸಿದ್ರು. ಮರುದಿನ ಧರಮ್ ಸಿಂಗ್ ಬಂದಿದ್ದಾಗ ಕ್ಷಮೆ ಕೇಳುವಂತೆ ವಾಕಿ ಟಾಕಿಯಲ್ಲಿ ಹೇಳಿ ಎಲ್ಲರ ಮುಂದೆ ಅವಮಾನ ಮಾಡಿದ್ರು. ಆದ್ರೆ ಯಾವುದಕ್ಕೂ ಬಗ್ಗಲಿಲ್ಲ ಗಿರೀಶ್ ಮಟ್ಟಣ್ಣವರ್.
ಮರುದಿನವೇ ಟ್ರಾನ್ಸ್ಫರ್ ಆರ್ಡರ್ ಬಂತು. ಯಡ್ರಾಮಿಯಿಂದ ಕಲಬುರಗಿಯ ನರೋನಾ ಸ್ಟೇಷನ್ಗೆ ವರ್ಗಾವಣೆಗೊಂಡ್ರು. ಇಲ್ಲೂ ಕಿರುಕುಳ ಮುಂದುವರಿತು. ಎಲ್ಲವನ್ನ ಸಹಿಸಿಕೊಂಡು ಕೆಎಎಸ್ ಎಕ್ಸಾಮ್ ಬರೆದ್ರು. 2003 ಶಾಸಕರ ಭವನಕ್ಕೆ ಸ್ಫೋಟಕ, ಗಿರೀಶ್ ಬಂಧನ, ಭಾರಿ ಜನಬೆಂಬಲ. ಅದು 2003 ರಾಜ್ಯ ಮಟ್ಟದ ರೈಫಲ್ ಶೂಟಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಗಿರೀಶ್ ಮಟ್ಟಣ್ಣನವರ್ ಹೆಚ್ಚಿನ ತರಬೇತಿಗಾಗಿ ಬೆಂಗಳೂರಿಗೆ ಬಂದ್ರು. ಇದೇ ಟೈಮಲ್ಲಿ ಅಂದ್ರೆ ನವೆಂಬರ್ 1ನೇ ತಾರೀಖು ಕನ್ನಡ ರಾಜ್ಯೋತ್ಸವದಂದು ಬೆಂಗಳೂರಿನ ಶಾಸಕರ ಭವನದಲ್ಲಿ ಸ್ಫೋಟಕಗಳನ್ನ ಇಟ್ರು. ಬಳಿಕ ಅನಾಮಿಕನಾಗಿ ಫೋನ್ ಮಾಡಿ ವಿಚಾರ ತಿಳಿಸಿದ್ರು. ತಕ್ಷಣ ಅಲರ್ಟ್ ಆದ ಪೊಲೀಸರು ಸ್ಫೋಟಕಗಳನ್ನ ಪತ್ತೆ ಹಚ್ಚಿ ಗಿರೀಶ್ ಮಟ್ಟಣ್ಣವರ್ ಸೇರಿದಂತೆ ಒಟ್ಟು 3ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ರಾಜಕಾರಣಿಗಳು ತಪ್ಪು ಮಾಡದಂತೆ ಹೆದರಿಸಲು ಗಿರೀಶ್ ಮಟ್ಟಣ್ಣವರ್ ಹೀಗೆ ಮಾಡಿದ್ದು ಎನ್ನಲಾಗುತ್ತೆ. ಹೀಗಾಗಿ ಕೈದಿಗಳಿಂದ ಹಿಡಿದು ಜನಸಾಮಾನ್ಯರು, ಸಾಹಿತಿಗಳು ಬೆಂಬಲ ಸೂಚಿಸಿದ್ರು. ಜಾರ್ಜ್ ಫರ್ನಾಂಡಿಸ್ ಪತ್ರ ಬರೆದು, ನಿಂಥರ ಕೇಸ್ನಲ್ಲಿ ನಾನು ಜೈಲಿಗೆ ಹೋಗಿದ್ದೆ, ಆದ್ರೆ ನಿಂಗೆ ಸಿಕ್ಕಷ್ಟು ಜನ ಬೆಂಬಲ ನಂಗೆ ಸಿಕ್ಕಿರ್ಲಿಲ್ಲ ಅಂದಿದ್ರಂತೆ. ಜೈಲಿನಲ್ಲಿದ್ದಾಗ್ಲೇ ಕೆಎಎಸ್ ಪರೀಕ್ಷೆಯ ರಿಸಲ್ಟ್ ಬಂದು 46ನೇ ರ್ಯಾಂಕ್ ಪಡೆದ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಸರ್ಕಾರಿ ಕೆಲಸದ ಆಸಕ್ತಿ ಹೊರಟೋಗಿತ್ತು. 47 ದಿನಗಳ ಜೈಲುವಾಸದ ಬಳಿಕ ಬೇಲ್ ಪಡೆದು ಹೊರಬಂದ್ರು. ಇವರು ಹೋದಲ್ಲೆಲ್ಲ ಜನ ಸೇರೋದನ್ನ ನೋಡಿ 2004ರ ವಿಧಾನಸಭೆ ಚುನಾವಣೆಗೆ ನಿಲ್ತಾನೆ, ಜೇವರ್ಗಿ ಕ್ಷೇತ್ರದಲ್ಲಿ ಧರಮ್ ಸಿಂಗ್ ವಿರುದ್ಧವೇ ಕಣಕ್ಕಿಳಿತಾನೆ ಅಂತೆಲ್ಲ ಚರ್ಚೆಯಾಯಿತು. ಬಿಜೆಪಿ ಗಾಳ 2004ರಲ್ಲಿ ರಾಜಕೀಯಕ್ಕೆ. ಇಂಥ ಗಿರೀಶ್ ಮಟ್ಟಣ್ಣವರ್ 2004ರಲ್ಲಿ ಯಡಿಯೂರಪ್ಪ ಆಹ್ವಾನದ ಮೇರೆಗೆ ರಾಜಕೀಯಕ್ಕೆ ಬಂದ್ರು. ಈ ಟೈಮಲ್ಲಿ ಎಸ್ಎಂ ಕೃಷ್ಣ ಗಿರೀಶ್ ಬಿಜೆಪಿ ಸೇರ್ಬಾರ್ದಿತ್ತು, ಕಮ್ಯುನಿಸ್ಟ್ ಪಕ್ಷ ಸೇರಿದ್ರೆ ನಾನು ಸೆಲ್ಯೂಟ್ ಹೊಡಿತಿದ್ದೆ ಅಂದಿದ್ರಂತೆ. ನಂತರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ಗೆ ಲೆಕ್ಕ ಕೊಡಿ ಚಳವಳಿ ಅಂತ ಹೆಸರಿಟ್ಟು ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು. ಇವರನ್ನ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಮಾಡಿದ ಬಿಜೆಪಿ ಬಳಿಕ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿತು. 2006ರಲ್ಲಿ ಕನ್ನಡ ಚಿತ್ರರಂಗ ಪ್ರವೇಶ. ಗಿರೀಶ್ ಮಟ್ಟಣ್ಣನವರ್ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ನಿರ್ದೇಶಕ ಗುರುಪ್ರಸಾದ್ ಮಠ ಸಿನಿಮಾದಲ್ಲಿ ಅತಿಥಿ ಪಾತ್ರವೊಂದನ್ನ ಕೊಟ್ರು. ಇದಕ್ಕೆ 4 ಲಕ್ಷ ಸಂಭಾವನೆಯೂ ಸಿಕ್ತು. ನಂತರ ಯಕ್ಷ, ತಮಸ್ಸು, ತಂತ್ರ, ಭೀಮಾ ತೀರದಲ್ಲಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು. ಕೆಲವೊಂದು ಧಾರಾವಾಹಿಗಳಲ್ಲೂ ಕಾಣಿಸಿಕೊಂಡ್ರು. 2007 ಧರ್ಮಸ್ಥಳದಲ್ಲಿ ಮದುವೆ. ಇಂಥ ಗಿರೀಶ್ ಮಟ್ಟಣ್ಣವರ್ 2007ರಲ್ಲಿ ಮೈಸೂರು ಮೂಲದ ಭವ್ಯತಾ ಎಂಬುವರನ್ನ ಮದುವೆಯಾದ್ರು. ಅಂದ್ಹಾಗೆ ಶಾಸಕರ ಭವನಕ್ಕೆ ಸ್ಫೋಟಕಗಳನ್ನ ಇಟ್ಟಾಗ್ಲೇ ಭವ್ಯತಾಗೆ ಗಿರೀಶ್ ಮೇಲೆ ಪ್ರೀತಿ ಹುಟ್ಟಿತ್ತು. 5 ವರ್ಷಗಳ ಪರಿಚಯದ ಬಳಿಕ 2007ರಲ್ಲಿ ಧರ್ಮಸ್ಥಳದ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆಯಾಯಿತು. ಮದುವೆಗೆ ಯಡಿಯೂರಪ್ಪ ಸೇರಿದಂತೆ ಸದಾನಂದಗೌಡ, ಸಂತೋಷ್ ಜಿ ಮುಂತಾದವರು ಬಂದಿದ್ರು. ಮದುವೆ ನಂತರ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಪಡ್ಕೊಂಡೇ ಹೋಗ್ಬೇಕು ಅನ್ನೋದು ಗಿರೀಶ್ ಮಟ್ಟಣ್ಣವರ್ ಆಸೆಯಾಗಿತ್ತು. ಅದರಂತೆ ಆಶೀರ್ವಾದವೂ ಸಿಕ್ತು. ಈ ದಂಪತಿಗೆ 2 ಹೆಣ್ಣು ಮಕ್ಕಳು. ಬಿಎಸ್ವೈ ಸರ್ಕಾರದಲ್ಲಿ ಬೋರ್ಡ್ ಅಧ್ಯಕ್ಷ. 2013ರಲ್ಲಿ ಎಲೆಕ್ಷನ್ ಸ್ಪರ್ಧೆ, ಸೋಲು. 2008ರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗಿರೀಶ್ ಮಟ್ಟಣ್ಣವರನ್ನ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾಗಿ ಮಾಡಲಾಯಿತು. ಆದ್ರೆ ಜನರೊಂದಿಗೆ ಬೆರೆತು ಕೆಲಸ ಮಾಡ್ತಿದ್ದ ಗಿರೀಶ್ಗೆ ಈ ಹುದ್ದೆ ಇಷ್ಟ ಆಗ್ಲಿಲ್ಲ. ಹೀಗಾಗಿ ಕಲಬುರಗಿ ಕಾಡಾ ನೀರಾವರಿ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಇದು ಕ್ಯಾಬಿನೆಟ್ ದರ್ಜೆಯ ಸ್ಥಾನವಾಗಿತ್ತು. ಇಂಥ ಗಿರೀಶ್ ಮಟ್ಟಣ್ಣವರ್ಗೆ 2013ರ ವಿಧಾನಸಭೆ ಚುನಾವಣೆ ವೇಳೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಕ್ಷೇತ್ರದ ಟಿಕೆಟ್ ಕೊಡ್ತು ಬಿಜೆಪಿ. ಅದರಲ್ಲಿ ಸೋತು 4ನೇ ಸ್ಥಾನ ಪಡ್ಕೊಂಡ್ರು. 2016 ಕಳಸಾ ಬಂಡೂರಿ ಹೋರಾಟ. 2016ರಲ್ಲಿ ಕಳಸಾ ಬಂಡೂರಿ ಹೋರಾಟ ಮುನ್ನೆಲೆಗೆ ಬಂದಾಗ ಗಿರೀಶ್ ಮಟ್ಟಣ್ಣವರ್ ಕೂಡ ಅದರಲ್ಲಿ ತೊಡಗಿಕೊಂಡ್ರು. ಜೊತೆಗೆ ಕರ್ನಾಟಕ ಗೋವಾ ಗಡಿಯಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ತಡೆಗೋಡೆಯನ್ನ ಒಡೆದು ಸುದ್ದಿಯಾದ್ರು. ಕಳಸಾ ಬಂಡೂರಿ ವಿಚಾರದಲ್ಲಿ ಬಿಜೆಪಿ ವಿಳಂಬ ನೀತಿ ಅನುಸರಿಸಿದ್ದು ಮತ್ತು ಪ್ರಧಾನಿ ಮೋದಿಗೆ ಸ್ಥಳೀಯ ನಾಯಕರು ವಿಚಾರವನ್ನ ಮನವರಿಕೆ ಮಾಡಿಕೊಡದೆ ಇದ್ದಿದ್ರಿಂದ ಅಸಮಾಧಾನಗೊಂಡ್ರು. ರಾಜಕೀಯನೇ ಬೇಡ ಅಂತ ಹೇಳಿ ದೂರ ಉಳಿದ್ರು.
ಈ ಟೈಮಲ್ಲೇ ಶಾಸಕರ ಭವನಕ್ಕೆ ಸ್ಫೋಟಕ ಇಟ್ಟ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಂಡ್ರು. ನಂತರ ಕೊರೋನಾ ಕಾಲದಲ್ಲಿ ಜನಸಾಮಾನ್ಯರಿಗೆ ಸಹಾಯ ಹಸ್ತ ಚಾಚಿದ್ರು. 2023ರಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ 2023ರಲ್ಲಿ ಸೌಜನ್ಯ ಕೇಸ್ ಸಂಬಂಧ ಸಿಬಿಐ ಕೋರ್ಟ್ ತೀರ್ಪು ಕೊಟ್ಟ ಬೆನ್ನಲ್ಲೇ ಪ್ರತಿಭಟನೆಗಳು ಜೋರಾದ್ವು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೆಲವರು ಸುಮ್ಮನೆ ಆರೋಪ ಮಾಡ್ತಿದ್ರು. ಇದು ಗಿರೀಶ್ ಮಟ್ಟಣ್ಣವರ್ಗೆ ಇಷ್ಟವಾಗ್ಲಿಲ್ಲ. ಹೀಗಾಗಿ ಕೇಸ್ಗೆ ಸಂಬಂಧಿಸಿದ ದಾಖಲೆಗಳನ್ನ ತರಿಸಿ ಅಧ್ಯಯನ ಮಾಡಿದ್ರು. ಬಳಿಕ ಹೋರಾಟಕ್ಕೆ ಧುಮುಕಿದ್ರು. ಆಸ್ತಿ ಎಷ್ಟು, ಏನೇನಿವೆ, ಎಲ್ಲೆಲ್ಲಿವೆ? ಗಿರೀಶ್ ಮಟ್ಟಣ್ಣವರ್ ಕುಟುಂಬ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ 10 ಎಕರೆಯಷ್ಟು ಅಡಿಕೆ ಮತ್ತು ಕಾಫಿ ತೋಟ ಹೊಂದಿದೆ. ಅಲ್ಲೇ ಒಂದು ಹೋಮ್ ಸ್ಟೇ ಮತ್ತು ಚಿಕ್ಕದೊಂದು ಕ್ಯಾಂಟೀನ್ ಕೂಡ ಇದೆ. ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಜಮ್ಮು ಕಾಶ್ಮೀರದಲ್ಲೂ ಸ್ವಲ್ಪ ಜಮೀನು ಖರೀದಿಸಿದ್ದಾರೆ. ಧಾರವಾಡದಲ್ಲಿ ಅನುವಂಶೀಯವಾಗಿ ಬಂದಿರುವಂತಹ ಆಸ್ತಿ ಇದೆ. ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಗಿರೀಶ್ ಮಟ್ಟಣ್ಣವರ್ ಜೀವನದ ಹಾದಿ ಹೇಗಿದೆ, ಸೌಜನ್ಯ ಪರ ಹೋರಾಟಕ್ಕೆ ಎಂಟ್ರಿ ಕೊಟ್ಟಿದ್ ಹೇಗೆ, ಆಸ್ತಿ ಎಷ್ಟು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.